ತಿಳುವಳಿಕೆ ಇರ್ತಕ್ಕಂಥವ್ರು, ಹೆಚ್ಚು ಓದ್ಕೊಂಡಿರ್ತಕ್ಕಂಥವ್ರು, ಅದರಲ್ಲೂ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಗೌರವಯುತವಾದಂಥ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಕೂತಿರೋರು ಜನಜನಿತವಾದ ನಂಬಿಕೆಗಳ ಮೇಲೆ ಆಧರಿಸಿ ತಮ್ಮ ಅಭಿಪ್ರಾಯವನ್ನು ರೂಪಿಸ್ಕೋಬೇಕೋ ಅಥವಾ ವಾಸ್ತವ ಏನಿದೆ ಅಂತ ತಿಳ್ಕೊಂಡು ತಮ್ಮ ಅಭಿಪ್ರಾಯವನ್ನು ರೂಪಿಸ್ಕೋಬೇಕೋ ನೀವೇ ಯೋಚನೆ ಮಾಡಿ. ಇನ್ನು L&T ಮುಖ್ಯಸ್ಥ S.N. ಸುಬ್ರಹ್ಮಣ್ಯ ಅಂತವರು, ಅಂದರೆ ಕಾರ್ಪೊರೇಟ್ ಕುಳಗಳು, ಇವರು ಮಾತಾಡೋದೇನಿದೆ ಇದ್ರ ಬಗ್ಗೆ ಅದು ಅವರ ಅಜ್ಞಾನವನ್ನು ಮತ್ತು ದುರಹಂಕಾರವನ್ನು ಕೂಡ ತೋರಿಸುತ್ತೆ. ಅವರು ಅಷ್ಟು ದೊಡ್ಡ ಕಂಪ್ನಿಗಳನ್ನ ಕಟ್ಟಿರ್ತಾರೆ, ದೊಡ್ಡ ಕಾರ್ಪೊರೇಟ್ ಜಗತ್ತನ್ನು ಕಟ್ಟಿರ್ತಾರೆ. ಆದರೆ ಅವರ ದೃಷ್ಟಿ ಏನಿರುತ್ತೆ ಅಂತಂದರೆ, ಈ ಜನಸಾಮಾನ್ಯರು ತಮಗೆ ಕೂಲಿ ಆಳುಗಳ ಥರ ತಾವು ಕೊಟ್ಟಷ್ಟು ದುಡ್ಡಿಗೆ ವಾರಕ್ಕೆ 90 ಗಂಟೆ ಕೆಲಸ ಮಾಡಲಿ ಅನ್ನೋ ದೃಷ್ಟಿಯಿಂದ ಮಾತಾಡ್ತಾರೆ ಅಷ್ಟೇ ಹೊರತು ಅವ್ರಿಗೆ ಎಕನಾಮಿಸ್ಟ್ಗಳೇನು ಹೇಳ್ತಾರೆ ಅಥವಾ ವಾಸ್ತವ ಏನಿದೆ ಅದೇನೂ ಬೇಕಾಗಿಲ್ಲ. ಯಾವಾಗ ತಮಗೆ ತಾವು ಕೊಟ್ಟಷ್ಟು ದುಡ್ಡಿಗೆ ವಾರಕ್ಕೆ 90 ಗಂಟೆ ಕೆಲಸ ಮಾಡೋಕ್ಕೆ ಕೂಲಿ ಆಳುಗಳು ತರದವ್ರು ಸಿಗಲ್ವೋ ಆಗ ಅವ್ರಿಗೆ ಈ ರೀತಿ ಜನಗಳ ಮೇಲೆ ಮತ್ತು ಜನಪರ ಯೋಜನೆಗಳ ಮೇಲೆ ಸಿಟ್ಟು ಕಾರ್ಕೊಳ್ಳುವಂಥ ಮನಸ್ಥಿತಿ ಇರ್ತದೆ. I regret I'm not able to make you work on Sundays, to be honest. If I can make you work on Sundays, I'll be more happier. I work on Sundays also. What do you do sitting at home? How long can you stare at your wife? How long can the wife stare at your husband? Come on, get to the office and start working. ನಿಜಕ್ಕೂ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಷನ್ ಕೊಡದೇ ಇರ್ತಕ್ಕಂಥವ್ರು ಯಾರು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ನೋಡಬೇಕಾಗಿದೆ, ನೋಡಿ ಮಾತಾಡಬೇಕಾಗಿದೆ. ಹೀಗೆ ವಾಸ್ತವದ ಆಧಾರ ಇಲ್ಲದೆ ಮಾತಾಡೋದಲ್ಲ. ಸ್ನೇಹಿತರೆ ನಮಸ್ಕಾರ. ಕೆಲವು ದಿನಗಳ ಹಿಂದೆ L&T ಮುಖ್ಯಸ್ಥ S.N. ಸುಬ್ರಹ್ಮಣ್ಯ ಅವರು ಏನು ಮಾತಾಡಿದ್ದಾರೆ ಅಂತ ನಿಮಗೆಲ್ಲ ನೆನಪಿರುತ್ತೆ. ಅವ್ರು ಹೇಳಿದರು ಪ್ರತಿಯೊಬ್ಬರು ವಾರಕ್ಕೆ 90 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳಿದರು. ಇತ್ತೀಚೆಗೆ ಪುನಃ ಅವ್ರು ಮಾತಾಡ್ತಾ ಏನು ಹೇಳಿದ್ದಾರೆ, ಹಲವಾರು ರಾಜ್ಯ ಸರ್ಕಾರಗಳು ಏನು ಜನರಿಗೆ ವೆಲ್ಫೇರ್ ಸ್ಕೀಮ್ಗಳ ಮೂಲಕ ಉಚಿತವಾಗಿ ಕೈಗೆ ಒಂದು ಮಟ್ಟದ ಹಣ ಸಿಗೋಂಗೆ ಮಾಡ್ತಾ ಇದ್ದಾರೋ, ಈ ಕಾರಣದಿಂದ ಜನ ಅವರ ಊರುಗಳನ್ನ ಬಿಟ್ಟು ಬೇರೆ ಕಡೆ ಕೆಲಸ ಬರೋ ಮನಸ್ಸು ಮಾಡ್ತಾ ಇಲ್ಲ, ಅಂದರೆ ಜನ ಕೆಲಸ ಮಾಡೋಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅನ್ನೋ ರೀತಿ ಮಾತುಗಳನ್ನ ಆಡಿದ್ದಾರೆ. L&T ಮುಖ್ಯಸ್ಥರು ಬಿಟ್ಬಿಡಿ, ಅವ್ರು ಮಾತಾಡೋ ಉದ್ದೇಶನೇ ಬೇರೆ ಇರುತ್ತೆ. ಆದರೆ ತೀರಾ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಒಬ್ಬರು ಒಂದು ವಿಚಾರಣೆಯನ್ನು ನಡೆಸುವಾಗ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬರು ಈ ರೀತಿ ವೆಲ್ಫೇರ್ ಸ್ಕೀಮ್ಗಳ ಮೂಲಕ ಉಚಿತವಾಗಿ ಜನರ ಕೈಗೆ ಹಣ ಕೊಡುವಂಥ ವ್ಯವಸ್ಥೆ ಏನಿದೆ, ಈ ಕಾರಣದಿಂದ ಜನ ಕೆಲಸ ಮಾಡೋ ಮನಸ್ಸು ಮಾಡ್ತಾ ಇಲ್ಲ ಮತ್ತು ಇದರಿಂದ ಅವರು ಪ್ರೊಡಕ್ಟಿವಿಟಿಗೆ ಏನು ಕಾಂಟ್ರಿಬ್ಯೂಷನ್ ಕೊಡ್ತಿಲ್ಲ, ದೇಶದ ಡೆವಲಪ್ಮೆಂಟ್ಗೆ ಏನು ಕಾಂಟ್ರಿಬ್ಯೂಷನ್ ಕೊಡ್ತಿಲ್ಲ, ಅವರೊಂಥರ ಪ್ಯಾರಾಸೈಟ್ಗಳಾಗ್ಬಿಟ್ಟಿದ್ದಾರೆ ಅನ್ನೋ ಮಾತುಗಳನ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ತಾರೆ. ಈ ಮಾತುಗಳನ್ನ ನೀವು ಎಲ್ಲ ಕಡೆ ಕೇಳಿರ್ತೀರಿ. ಈ ಜನರಿಗೆ ಉಚಿತವಾಗಿ ಹಣ ಕೊಡೋ ಯೋಜನೆ ಏನಿದೆ, ಹಲವಾರು ಯೋಜನೆಗಳೇನಿದೆ, ಬೇರೆ ಬೇರೆ ಸರ್ಕಾರಗಳು ಜಾರಿಗೆ ತಂದಿರತಕ್ಕಂಥ ಯೋಜನೆಗಳೇನಿದೆ, ಇದನ್ನು ಜನಸಾಮಾನ್ಯರ ಮಾತಲ್ಲಿ ಇದನ್ನು ಬಿಟ್ಟಿ ಭಾಗ್ಯ ಅಂತ ಕರೆಯೋ ಥರ ಮಾಡಲಾಗಿದೆ. ಇದನ್ನು ಮಾಡಿರತಕ್ಕಂಥದ್ದು ಮೀಡಿಯಾಗಳು. ಇದೇನಾಗ್ಬಿಟ್ಟಿದೆ ಅಂತಂದರೆ, ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಅನೇಕ ದೇಶಗಳಲ್ಲಿ ಈ ರೀತಿ ಜನರಿಗೆ ಉಚಿತವಾಗಿ ಹಣ ಸಿಕ್ಕಿದಾಗ ಅವರು ಸೋಮಾರಿಗಳಾಗ್ಬಿಡ್ತಾರೆ, ಕೆಲಸ ಮಾಡಲ್ಲ ಅನ್ನೋ ನಂಬಿಕೆ ಬರೀ ಭಾರತದಲ್ಲ, ವಿಶ್ವದ ಅನೇಕ ದೇಶಗಳಲ್ಲಿ ಜನಜನಿತವಾದ ನಂಬಿಕೆ ಆಗಿಬಿಟ್ಟಿದೆ. ಜನಜನಿತವಾದ ನಂಬಿಕೆ ಆಗಿಬಿಟ್ಟಿದೆ ಯಾವ ಮಟ್ಟಕ್ಕೆ ಅಂತಂದರೆ, ನೀವು ಯಾರೇ 10 ಜನನ ಮಾತಾಡಿಸಿ ನೋಡಿ ಇದ್ರ ಬಗ್ಗೆ, 10 ಜನದಲ್ಲಿ ಕನಿಷ್ಠ 7 ಜನ ಏನು ಹೇಳ್ತಾರೆ ಅಂತಂದರೆ, ಹೌದು ಜನರಿಗೆ ಈ ರೀತಿ ಉಚಿತವಾಗಿ ಹಣ ಸಿಕ್ಕಿದ ತಕ್ಷಣ ಅವ್ರು ಕೆಲಸ ಮಾಡಲ್ಲ, ಸೋಮಾರಿಗಳಾಗ್ತಾರೆ ಅಂತಲೇ ಹೇಳ್ತಾರೆ. ಅದರಲ್ಲಿ ಒಬ್ಬ ಡಾಕ್ಟರ್ ಮಾತಾಡಿಸಿ ನೋಡಿ, ಒಬ್ಬ ಇಂಜಿನಿಯರ್ ಮಾತಾಡಿಸಿ ನೋಡಿ, ಒಬ್ಬ ಕ್ಯಾಬ್ ಡ್ರೈವರ್ ಮಾತಾಡಿಸಿ ನೋಡಿ, ಇನ್ನೊಬ್ಬ ಯಾರೋ ಸ್ಟೂಡೆಂಟ್ ಮಾತಾಡಿಸಿ ನೋಡಿ, 10 ಜನದಲ್ಲಿ ಕನಿಷ್ಠ 7 ಜನ ಇದೇ ಮಾತುಗಳನ್ನ ಹೇಳ್ತಾರೆ. ಇದಕ್ಕೆ ಇನ್ನೂ ಒಂದು ಕಾರಣ ಏನಿದೆ ಅಂತಂದರೆ ನಮ್ಮ ಮೀಡಿಯಾಗಳು ಕೂಡ, ಬಹುತೇಕ ಮೀಡಿಯಾಗಳು ಈ ರೀತಿ ಉಚಿತವಾಗಿ ಜನಕ್ಕೆ ಹಣ ಕೊಡೋದ್ರ ಮೂಲಕ ಜನಗಳು ಸೋಮಾರಿಗಳಾಗ್ತಾರೆ, ಕೆಲಸ ಮಾಡೋದಿಲ್ಲ ಅನ್ನೋ ಒಂದು ಮೆಸೇಜನ್ನೇ ಅನೇಕ ಕಾರ್ಯಕ್ರಮಗಳ ಮೂಲಕ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮೀಡಿಯಾಗಳು ಮಾಡ್ತಾ ಇವೆ. ಆ ರೀತಿ ಯಾರು ಮಾತಾಡ್ತಾರೆ ಜನಸಾಮಾನ್ಯರು, ಅದನ್ನೇ ಹೆಚ್ಚೆಚ್ಚು ತೋರಿಸೋದ್ರ ಮೂಲಕ ನೋಡೋರಲ್ಲೂ ಕೂಡ ಆ ಭಾವನೆ ಮೂಡೋ ಥರ ಮೀಡಿಯಾಗಳು ಕೆಲಸ ಮಾಡಿವೆ. ಅದರಲ್ಲೂ ಗೋಧಿ ಮೀಡಿಯಾಗಳಂತೂ, ನಮ್ಮ ಕರ್ನಾಟಕದ ಗೋಧಿ ಮೀಡಿಯಾಗಳ ಎಕ್ಸಾಂಪಲ್ನೇ ತೊಗೊಳ್ಳೋದಾದರೆ ನಿಮಗೆಲ್ಲ ನೆನಪಿರ್ತದೆ. 2023ರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಾಗ ಇಲ್ಲಿ ಅನೇಕ ಗೋಧಿ ಮೀಡಿಯಾಗಳೇನು ಮಾಡಿದ್ವು ಅಂತಂದರೆ, ಈ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಏನು ಜನರಿಗೆ ಉಚಿತ ಹಣ ಕೊಡೋ ಕೆಲಸ ಆಗ್ತಾ ಇದೆಯೋ, ಇದರಿಂದ ಜನ ಸೋಮಾರಿಗಳಾಗ್ಬಿಡ್ತಾರೆ ಅನ್ನೋದನ್ನು ಸಿಕ್ಕಾಬಟ್ಟೆ ಅದನ್ನು ಪ್ರಚಾರ ಮಾಡಿದ್ರು ಕೆಲವು ಗೋಧಿ ಮೀಡಿಯಾಗಳು. ಆಮೇಲೆ ಜನಗಳ ಕೈಯಲ್ಲಿ ಯಾರ್ಯಾರ ಕೈಯಲ್ಲಿ ಮಾತಾಡಿಸಿದ್ರು, ಆ ರೀತಿ ಮಾತಾಡೋ ಜನಗಳನ್ನೇ ಹೆಚ್ಚೆಚ್ಚು ತೋರಿಸಿದ್ರು. ಮತ್ತು ಜನಗಳು ಸೋಮಾರಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ, ಇಡೀ ರಾಜ್ಯ ದಿವಾಳಿ ಆಗಿಬಿಡುತ್ತೆ ಇಷ್ಟೊಂದು ಹಣ ಕೊಡೋದ್ರಿಂದ ಅನ್ನೋ ಒಂದು ಪ್ರಚಾರವನ್ನು ಕೊಟ್ಟರು. ಆದರೆ ಇದೇ ಗೋಧಿ ಮೀಡಿಯಾಗಳು ಪ್ರಚಾರವನ್ನು ಕೊಟ್ಟರು. ಆಮೇಲೆ ಮೋದಿಯವರು ಬೇರೆ ಎಲ್ಲ ಕಡೆ ಹೋಗಿ ಕರ್ನಾಟಕ ಸರ್ಕಾರ ಈ ರೀತಿ ಗ್ಯಾರಂಟಿ ಯೋಜನೆಗಳ ಮೂಲಕ ಹಣ ಕೊಡ್ತಾ ಇರೋದ್ರಿಂದ ರಾಜ್ಯ ದಿವಾಳಿ ಆಗಿಬಿಡುತ್ತೆ ಅಂತ ಮಾತಾಡಿದ್ನು ಸಿಕ್ಕಾಬಟ್ಟೆ ಹೈಲೈಟ್ ಮಾಡಿದರು. ಆದರೆ ಇದೇ ಗೋಧಿ ಮೀಡಿಯಾಗಳು ನಂತರ ಮೋದಿಯವರ BJP ಪಕ್ಷ
ಎಲ್ಲ ರಾಜ್ಯಗಳಲ್ಲೂ ಒಂದಾದ್ಮೇಲೆ ಈ ರೀತಿ ಉಚಿತವಾಗಿ ಹಣ ಸಿಗೋ ಯೋಜನೆಗಳನ್ನ ಘೋಷಿಸ್ತಾ ಇಂಪ್ಲಿಮೆಂಟ್ ಮಾಡ್ತಾ ಬಂದರೂ ಕೂಡ ಅದ್ರ ಬಗ್ಗೆ ಮಾತಾಡಲಿಲ್ಲ. ಆ ರಾಜ್ಯಗಳು ದಿವಾಳಿ ಆಗಲ್ವಾ ಮೋದಿಯವರೇ ಅಂತ ಕೇಳಲಿಲ್ಲ. ಇಲ್ಲಿ ಮಾತ್ರ ಗೆದ್ದಿದ್ದು ಗ್ಯಾರಂಟಿ ಯೋಜನೆಗಳಿಂದನೇ ಅಂತಲೇ ಪ್ರಚಾರ ಮಾಡಿದ್ರು. ಅಲ್ಲಿ ಗೆದ್ದಿದ್ದು ಮೋದಿಯವರಿಂದ ಅಂತ ಪ್ರಚಾರ ಮಾಡಿದ್ರೆ ಹೊರತು ಅಲ್ಲಿ BJP ಪಕ್ಷ ಅನೌನ್ಸ್ ಮಾಡಿದ ಉಚಿತ ಯೋಜನೆಗಳಿಂದ ಅಂತ ಅಲ್ಲಿ ಪ್ರಚಾರ ಮಾಡಲಿಲ್ಲ. ಈ ರೀತಿ ಗೋಧಿ ಮೀಡಿಯಾಗಳು ಮಾಡಿರೋದ್ರಿಂದನೂ ಕೂಡ ಜನರು ಎಲ್ಲ ಕಡೆನೂ ಹೌದು ಈ ರೀತಿ ಜನರಿಗೆ ಉಚಿತವಾಗಿ ಹಣ ಸಿಕ್ಕಿದ್ರೆ ಜನ ಸೋಮಾರಿಗಳಾಗ್ತಾರೆ ಅಂತ ನಂಬ್ಕೊಳ್ಳೋ ಥರ ಆಗಿದೆ. ಈ ರೀತಿ ನಮ್ಮ ಸಮಾಜದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ವಿಷಯಗಳ ಬಗ್ಗೆ ಈ ರೀತಿ ಒಂದು ಜನಜನಿತವಾದ ನಂಬಿಕೆ ಇದ್ಬಿಟ್ಟಿರುತ್ತೆ. ಉದಾಹರಣೆಗೆ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ರಿಸರ್ವೇಷನ್ನು. ನೀವೀಗಲೂ ಹಲವಾರು ಜನರನ್ನ ಕೇಳಿ ನೋಡಿ, ರಿಸರ್ವೇಷನಿಂದ ಮೆರಿಟ್ ಸ್ಟೂಡೆಂಟ್ಸ್ಗೆ ಲಾಸು ಅಂತಲೇ ಮಾತಾಡ್ತಾರೆ. ರಿಸರ್ವೇಷನ್ಸ್ ಅಂತ ತಗೊಳ್ತಾರೋ OBC ಕ್ಯಾಸ್ಟ್ ಹುಡುಗರುಗಳು ಇದನ್ನೇ ಮಾತಾಡ್ತಾರೆ. ಆಮೇಲೆ ಇನ್ನೂ ಒಂದು ಮಾತಾಡ್ತಾರೆ, ಮೇಲ್ಜಾತಿಗಳಲ್ಲಿ ಬಡವರಿಲ್ವಾ ಅಂತ ಮಾತಾಡ್ತಾರೆ. ಫಸ್ಟ್ ಆಫ್ ಆಲು ರಿಸರ್ವೇಷನ್ನು ಬಡತನದ ಕಾರಣಕ್ಕೆ ಕೊಡ್ತಾ ಇರೋದಲ್ಲ, ಇದು ಪಾವರ್ಟಿ ಅಲಿವೇಷನ್ ಪ್ರೋಗ್ರಾಮ್ ಅಲ್ಲ ಅನ್ನೋದನ್ನೇ ಅರ್ಥ ಮಾಡ್ಕೊಂಡಿಲ್ಲ. ಅದು ಹೋಗಲಿ, ಮೇಲ್ಜಾತಿಗಳಲ್ಲಿ ಬಡವರಿಲ್ವಾ ಅಂತ ಮಾತಾಡ್ತಾ ಇದ್ರಲ್ವಾ. 2019ನೇ ಇಸ್ವಿಯಿಂದ EWS ಸ್ಕೀಮ್ ಜಾರಿಗೆ ಬಂದಿದೆ. ಮೇಲ್ಜಾತಿಯ ಬಡವರಿಗೆ 10% ರಿಸರ್ವೇಷನ್ ಸಿಗ್ತಾ ಇದೆ. ಅದರಲ್ಲೂ ಕರ್ನಾಟಕದಂಥ ರಾಜ್ಯದಲ್ಲಿ 4% ಇರ್ತಕ್ಕಂಥ ಮೇಲ್ಜಾತಿಯವ್ರಿಗೆ 10% ರಿಸರ್ವೇಷನ್ ಸಿಗ್ತಾ ಇದೆ. ಇದಾದ ಮೇಲೂ ಕೂಡ ಈಗಲೂ ನೀವೆಲ್ಲರೂ ಹೋಗಿ ಮಾತಾಡಿಸಿ ಯಾರನ್ನಾದ್ರೂ ರಿಸರ್ವೇಷನ್ ಬಗ್ಗೆ ಪುನಃ ಅದೇ ಮಾತು ಹೇಳ್ತಾರೆ, ರಿಸರ್ವೇಷನಿಂದ ಮೆರಿಟ್ನೋರಿ ಕ್ಲಾಸು, ಆಮೇಲೆ ಮೇಲ್ಜಾತಿಲಿ ಬಡವರಿಲ್ವಾ ಅಂತ. ಅಂದರೆ ಅವ್ರ ಮೈಂಡಲ್ಲಿ ಎಷ್ಟು ಗಾಢವಾಗಿ ಕೂತ್ಕೊಂಡ್ಬಿಟ್ಟಿದೆ ಅಂತಂದರೆ ರಿಸರ್ವೇಷನ್ನು ಕ್ಯಾಸ್ಟ್ ಬೇಸಿಸ್ ಮೇಲೆ ಮಾತ್ರ ಕೊಡ್ತಾ ಇದ್ದಾರೆ, ಬಡತನದ ಬೇಸಿಸ್ ಮೇಲೆ ಕೊಡ್ತಾ ಇಲ್ಲ ಅನ್ನೋದೇ ಕೂತ್ಕೊಂಡ್ಬಿಟ್ಟಿದೆ. EWS ಜಾರಿಗೆ ಬಂದು 5 ವರ್ಷ ಆದರೂ ಕೂಡ. ಆಮೇಲೆ ಮೆರಿಟ್ನೋರಿ ಕ್ಲಾಸು ಅಂತ ಮಾತಾಡ್ತಾ ಇದ್ರಲ್ವಾ, EWS ಜಾರಿಗೆ ಬಂದ ಮೇಲೆ ಈ ಮೇಲ್ಜಾತಿಯ ಬಡವರಿಗೆ 10% ಕೊಡ್ತಾ ಇದ್ದಾರೆ. ಅವರ ಕಟ್ ಆಫ್ ಮಾರ್ಕ್ಸ್ಗಳು IAS ಅಂತ ಎಕ್ಸಾಮಿನೇಷನ್ನಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಕೆಟಗರಿಯಲ್ಲಿ ಇರ್ತಕ್ಕಂಥ ಕಟ್ ಆಫ್ ಮಾರ್ಕ್ಸ್ಗಳಿಗಿಂತ ಕಡಿಮೆ ಅನ್ನೋದನ್ನು ಕೂಡ ಅವ್ರಿಗೆ ಒಳಗಡೆ ಹೋಗೂ ಇಲ್ಲ, ರೀಚೂ ಆಗಿಲ್ಲ. ಈ ರೀತಿ ಹೀಗೆ ರಿಸರ್ವೇಷನ್ ಅನ್ನೋ ವಿಷಯದಲ್ಲೂ ಕೂಡ ಒಂದು ಜನಜನಿತವಾದ ನಂಬಿಕೆ ಜನರು ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ವಿಷಯದಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಜನಜನಿತವಾದ ನಂಬಿಕೆ ಬೆಳೆಸ್ಕೊಂಡು ಬಂದಿರೋದೇನು ಅಂತಂದರೆ ಮೈಗ್ರೆಂಟ್ ವರ್ಕರ್ಸ್ ಬಗ್ಗೆ, ವಲಸೆ ಕಾರ್ಮಿಕರು. ಸೊ ಮೈಗ್ರೆಂಟ್ ವರ್ಕರ್ಸು ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬಂದರೆ, ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದರೆ ನಮ್ಮ ಕೆಲಸ ಎಲ್ಲ ಕಿತ್ಕೊಂಡ್ಬಿಡ್ತಾರೆ, ಎಲ್ಲ ಕಡೆ ಅವರೇ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ, ನಾವೇ ಇಲ್ಲಿ ಇದ್ದು ಇಲ್ದಂಗೆ ಆಗಿಬಿಡ್ತೀವಿ. ಈ ರೀತಿಯ ನಂಬಿಕೆನೂ ಕೂಡ ಮೈಗ್ರೆಂಟ್ ವರ್ಕರ್ಸ್ ಬಗ್ಗೆ ಇದೆ. ಈ ರೀತಿ ಕೆಲವು ವಿಷಯಗಳಲ್ಲಿ ಜನಜನಿತವಾದ ಕೆಲವು ನಂಬಿಕೆಗಳು ಬಂದ್ಬಿಟ್ಟಿವೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಮೀಡಿಯಾಗಳು ಅಥವಾ ಕೆಲವು ರಾಜಕೀಯ ಪಕ್ಷಗಳು ಪ್ರೊಪಗಾಂಡಾ ಮೂಲಕ ಕೆಲವು ನಂಬಿಕೆಗಳನ್ನ ಕ್ರಿಯೇಟ್ ಆಗೋ ಥರ ಮಾಡಿರ್ತವೆ. ನಿಮಗೆಲ್ಲ ಗೊತ್ತಿದೆ, ಈಗಲೂ ಜನ ನಂಬ್ತಾರೆ. ಏನಂತ ಹೇಳಿ, ಹೆಂಡತಿ ಮಕ್ಕಳಿಲ್ಲದೆ ಇದ್ದವರು ಭ್ರಷ್ಟಾಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೋದಿ ಅವರಿಗೆ ಹೆಂಡತಿ ಮಕ್ಕಳಿಲ್ಲ, ಅದರಿಂದ ಅವ್ರು ಭ್ರಷ್ಟಾಚಾರ ಹೆಂಗೆ ಮಾಡ್ತಾರೆ ಅಂತ. ಆದರೆ ಏನಾಯಿತು, ಇಡೀ ಸ್ವತಂತ್ರ ಭಾರತ ಇತಿಹಾಸದಲ್ಲೇ ಅತಿ ದೊಡ್ಡ ಭ್ರಷ್ಟಾಚಾರ ಆದಂಥ ಕರಪ್ಷನ್ನನ್ನೇ ಲೀಗಲೈಸ್ ಮಾಡಿದಂಥ ಚುನಾವಣಾ ಬಾಂಡನ್ನು ಮೋದಿ ಮಾಡಿಬಿಟ್ರು. ಅದೇ ರೀತಿ ಡಿಮಾನಿಟೈಸೇಷನ್ ನೆನೆಸ್ಕೋಬೋದು ನೀವು. ಡಿಮಾನಿಟೈಸೇಷನನ್ನು ಮೋದಿಯವರು ಅನೌನ್ಸ್ ಮಾಡಿದ ತಕ್ಷಣ ಬೇರೆ ಬೇರೆ ಫೀಲ್ಡಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಸ್ಗಳು, ಡಾಕ್ಟರ್ಗಳು, ಎಂಜಿನಿಯರ್ಗಳು, ಹಲವಾರು ಮಂದಿ ತುಂಬ ಓದ್ಕೊಂಡಿರ್ತಕ್ಕಂಥವ್ರು, ಪ್ರೊಫೆಸರ್ಗಳು, ಈ ಥರದವ್ರು ಎಲ್ಲರೂ ಕೂಡ ಡಿಮಾನಿಟೈಸೇಷನ್ನಿಂದ ಬ್ಲ್ಯಾಕ್ ಮನಿ ಬಂದ್ಬಿಡುತ್ತೆ, ಭ್ರಷ್ಟಾಚಾರ ನಿಂತೋಗ್ಬಿಡುತ್ತೆ, ಟೆರರಿಸಮ್ ಫುಲ್ ನಿಂತೋಗ್ಬಿಡುತ್ತೆ, ಕೋಟಾ ನೋಟ್ ಇಲ್ದಂಗೆ ಆಗುತ್ತೆ ಅಂತ ಮೋದಿ ಹೇಳೋದನ್ನು ನಂಬ್ಕೊಂಡ್ರು. ಯಾವ ಮಟ್ಟಕ್ಕೆ ಅಂತಂದರೆ, ಯಾವತ್ತೂ ಜನ್ಮದಲ್ಲಿ ಮೋದಿಗೆ ಓಟ್ ಹಾಕದೇ ಇದ್ದವರು ಕೂಡ ಮೋದಿ ಡಿಮಾನಿಟೈಸೇಷನ್ ಅನೌನ್ಸ್ ಮಾಡಿದ ತಕ್ಷಣ ನಂಬ್ಕೊಂಡ್ರು. ಆದರೆ ಆಗ ವಾಸ್ತವ ಏನು ಅಂತ ಹೇಳಿದವರು ಯಾರು? ವಾಸ್ತವ ಏನು ಅಂತ ಹೇಳಿದವರು ಎಕನಾಮಿಸ್ಟ್ಗಳು ಹೇಳಿದರು, ಈ ಡಿಮಾನಿಟೈಸೇಷನ್ ಮಾಡೋದ್ರಿಂದ ಇವರ ಯಾವ ಆಬ್ಜೆಕ್ಟಿವ್ಗಳು ಅಚೀವ್ ಆಗಲ್ಲ, ಅದರ ಬದಲು ದೇಶಕ್ಕೆ ದೊಡ್ಡ ತೊಂದರೆ ಆಗುತ್ತೆ ಮತ್ತು ಇದರಲ್ಲಿ ಬ್ಲ್ಯಾಕ್ ಮನಿನೂ ಸಿಗಲ್ಲ, ಏನೂ ಸಿಗಲ್ಲ, ಆದರೆ ದೇಶದ ಎಕಾನಮಿಗೆ ದೊಡ್ಡ ಏಟಾಗುತ್ತೆ ಅಂತ ಹೇಳಿದ್ರು. ಇಲ್ಲಿಯ ಒನ್ ಆಫ್ ದ ಬೆಸ್ಟ್ ಎಕನಾಮಿಸ್ಟ್ ಆಗಿದ್ದಂಥ ಮನಮೋಹನ್ ಸಿಂಗ್ರವರು ರಾಜ್ಯಸಭೆಯಲ್ಲಿ ಹೇಳಿದ್ರು, ಡಿಮಾನಿಟೈಸೇಷನಿಂದ ಕನಿಷ್ಠ 2% GDP ಆ ಕ್ವಾರ್ಟರಲ್ಲಿ ಡೌನ್ ಆಗುತ್ತೆ ಅಂತ ಅವ್ರು ಹೇಳಿದ್ದೇ ನಿಜ ಆಯಿತು. ಅದೇ ರೀತಿ ಮುಂದುವರೆದು GST ಇಂಪ್ಲಿಮೆಂಟ್ ಮಾಡಿದಾಗಲೂ ಅದೇ ರೀತಿ ಎಲ್ಲರೂ ನಂಬುವಂಗೆ ಮಾಡಲಾಯಿತು. GST ಮಾಡೋದ್ರಿಂದ ದೇಶ ಸಿಕ್ಕಾಬಟ್ಟೆಗೆ ಬಿಸ್ನೆಸ್ ಜಾಸ್ತಿ ಆಗಿಬಿಡುತ್ತೆ, ಎಕಾನಮಿ ಡೆವಲಪ್ ಆಗಿಬಿಡುತ್ತೆ ಅಂತ ಅದನ್ನು ಬಿಂಬಿಸ್ಲಿಕ್ಕೋಸ್ಕರ ಮಧ್ಯರಾತ್ರಿ 12 ಗಂಟೆಲಿ ಇದು 2ನೇ ಸ್ವತಂತ್ರ ಸಿಗ್ತಾ ಇರೋದು ಅನ್ನೋ ಥರದ್ರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಆಗಲೂ ಕೂಡ GSTನ ಸಪೋರ್ಟ್ ಮಾಡುವಂಥ ಎಕನಾಮಿಸ್ಟ್ಗಳೇ, ನ್ಯೂ ಲಿಬ್ರಲ್ ಎಕಾನಮಿನ ಸಪೋರ್ಟ್ ಮಾಡುವಂಥ ಎಕನಾಮಿಸ್ಟ್ಗಳು ಹೇಳಿದ್ದು GST ಒಳ್ಳೆಯದೇ, ಆದರೆ ಇವ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ತಾ ಇರೋ ರೀತಿ ಇದೆಯಲ್ಲ, ಇದು ಒಳ್ಳೇದು ಮಾಡಲ್ಲ, ಇದು ಸರಿ ಇಲ್ಲ, GSTಯಿಂದ ಆಗೋ ಬೆನಿಫಿಟ್ಟು ಸಿಗಲ್ಲ ಅನ್ನೋ ಮಾತುಗಳನ್ನ ಹೇಳಿದರು. ಕಡೆಗೆ ಅವ್ರು ಹೇಳಿದ್ದೇ ನಿಜ ಆಯಿತು. ಸೊ ಇದೆಲ್ಲದರಿಂದ ಗೊತ್ತಾಗೋದೇನು ಹೇಳಿ, ಇದೆಲ್ಲದರಿಂದ ಗೊತ್ತಾಗೋದೇನು ಅಂತಂದರೆ, ನಾವು ಜನಜನಿತವಾದ ನಂಬಿಕೆಗಳೇನಿರ್ತವೆ ಅದನ್ನೇ ಹಾಗೇ ನಾವು ತಗೊಂಡ್ರೆ ಎಷ್ಟೋ ಸರಿ ಫೂಲ್ ಆಗ್ತೀವಿ ನಾವು. ಅದಕ್ಕೆ ದೊಡ್ಡವರು ಹೇಳಿದ್ದಾರೆ, ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ. ನಾವೇನು ಮಾಡಬೇಕು, ಅದರಲ್ಲೂ ತಿಳುವಳಿಕೆ ಇರ್ತಕ್ಕಂಥವ್ರು
ಹೆಚ್ಚು ಓದ್ಕೊಂಡಿರ್ತಕ್ಕಂಥವ್ರು, ಅದರಲ್ಲೂ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಸ್ಥಾನದಲ್ಲಿ ಅತ್ಯಂತ ಗೌರವಯುತವಾದ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕೂತಂಥವರು ಏನೇ ಜನಜನಿತವಾದ ನಂಬಿಕೆ ಇರ್ತಕ್ಕಂಥ ವಿಷಯಗಳಿದ್ರು ಅದರ ಮೇಲೆ ತಮ್ಮ ಅಭಿಪ್ರಾಯವನ್ನು ಮೂಡಿಸಿಕೊಳ್ಳುವುದಾಗಲಿ, ಅದರ ಬೇಸಿಸ್ ಮೇಲೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಾಗಲಿ ಮಾಡ್ದೇನೆ ಅದರ ಹಿಂದೆ ವಾಸ್ತವ ಏನಿದೆ ಅನ್ನೋದನ್ನು ತಿಳಿದು ಮಾತಾಡಬೇಕಲ್ವಾ. ಏನಾಗುತ್ತೆ, ಜನಕ್ಕೆ ಮೊದಲೇ ಇರುತ್ತೆ, ನಂಬಿಕೆ ಇರುತ್ತೆ, ವೆಲ್ಫೇರ್ ಸ್ಕೀಮ್ಗಳಿಂದ ಜನಕ್ಕೆ ಉಚಿತವಾಗಿ ಹಣ ಕೊಡೋದ್ರಿಂದ ಜನ ಸೋಮಾರಿಗಳಾಗ್ತಾರೆ ಅಂತ ಜನಕ್ಕೆ ಮೊದಲೇ ನಂಬಿಕೆ ಇರುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜ್ ಅಂತವ್ರು ಅದನ್ನು ಹೇಳ್ದಾಗ ಏನು ಮಾಡ್ತಾರೆ, ನೋಡ್ರಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ತಾ ಇದ್ದಾರೆ ನಿಜ ಅಲ್ವೇನ್ರಿ ಅಂತ ನಂಬ್ಕೊಳ್ತಾರೆ. ಇದು ವಾಸ್ತವ. ಹಾಗಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಜವಾಬ್ದಾರಿಯುತ ಗೌರವಯುತ ಸ್ಥಾನದಲ್ಲಿರೋರು ವಾಸ್ತವ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ಯಾಕೆ ಅಂತಂದರೆ ಒಂದು ಮೆಡಿಕಲ್ ಫೀಲ್ಡಲ್ಲಿ ಏನೋ ಒಂದು ವಿಷಯ ಇರುತ್ತೆ, ಮೆಡಿಕಲ್ ಫೀಲ್ಡಲ್ಲಿ ಏನಿರುತ್ತೆ ವಿಷಯ, ಅದರ ಬಗ್ಗೆ ವಾಸ್ತವ ಏನು, ಸರಿ ಏನು ತಪ್ಪೇನು ಅನ್ನೋದನ್ನು ಹೇಳಬಲ್ಲಂಥವ್ರು ಯಾರು? ನಾವು ನೀವು ಹೇಳೋಕ್ಕಾಗತ್ತಾ? ಒಬ್ಬ ಡಾಕ್ಟ್ರು, ಎಕ್ಸ್ಪೀರಿಯನ್ಸ್ಡ್ ಡಾಕ್ಟ್ರ್ ಹೇಳ್ಬೋದು, 4-6 ಜನ ಡಾಕ್ಟ್ರುಗಳು, ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಆದ ಡಾಕ್ಟ್ರ್ ಹೇಳ್ಬೋದು ಅದ್ರ ಬಗ್ಗೆ. ಅದೇ ರೀತಿ ಯಾವುದೋ ಒಂದು ಬ್ರಿಡ್ಜ್ ಬಗ್ಗೆ, ಅದರ ಸಾಧಕ ಬಾಧಕಗಳ ಬಗ್ಗೆ, ಬ್ರಿಡ್ಜ್ ಕ್ವಾಲಿಟಿ ಬಗ್ಗೆ ಮಾತಾಡಬಲ್ಲಂಥವ್ರು ಯಾರು? ಸಿವಿಲ್ ಇಂಜಿನಿಯರು ಅಥವಾ ಆರ್ಕಿಟೆಕ್ಟು ಯಾರೋ ಮಾತಾಡೋಕ್ಕೆ ಸಾಧ್ಯನೇ ಹೊರತು ನಿಮ್ಮಂಥವ್ರು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ಒಂದು ವಿಷಯ ಬಂದಾಗ ಆ ಫೀಲ್ಡಲ್ಲಿ ಇರ್ತಕ್ಕಂಥ ಎಕ್ಸ್ಪರ್ಟ್ಸ್ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನೇ ಗಮನಿಸಬೇಕಾಗ್ತದೆ. ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನಗಳೇನಾದರೂ ಆಗಿದೆಯಾ ನಮ್ಮ ದೇಶದಲ್ಲಿ, ಬೇರೆ ದೇಶದಲ್ಲಿ ಅಧ್ಯಯನಗಳು ಏನು ಹೇಳ್ತೇವೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಮತ್ತು ನಮ್ಮದೇ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಈ ರೀತಿ ಉಚಿತ ಯೋಜನೆಗಳೇನಿದೆ ಅದನ್ನು ಹಲವಾರು ವರ್ಷಗಳಿಂದ ಇಂಪ್ಲಿಮೆಂಟ್ ಮಾಡಲಾಗಿದೆ. ಆ ರಾಜ್ಯಗಳಲ್ಲಿ ಜನರು ಸೋಮಾರಿಗಳಾಗಿದ್ದಾರಾ ಇಲ್ಲ ಜಾಸ್ತಿ ವರ್ಕ್ ಮಾಡ್ತಾ ಇದ್ದಾರಾ, ಆ ರಾಜ್ಯಗಳು ಹಿಂದುಳಿದೋಗಿದ್ದೀವ, ಆ ರಾಜ್ಯಗಳು ದಿವಾಳಿ ಎದ್ದೋಗಿದ್ದಾವ ಅಥವಾ ಮುಂದುವರೆದಿದ್ದಾವ ಅನ್ನೋದನ್ನು ನೋಡಿ ನಾವು ತೀರ್ಮಾನ ಮಾಡಬೇಕಾಗ್ತದೆ. ಅದೇನೂ ಮಾಡ್ದೇನೆ ಜನರೇನು ಮಾತಾಡ್ತಾರೋ, ಮೀಡಿಯಾಗಳೇನು ತೋರಿಸ್ತಾವೋ ಅಷ್ಟನ್ನೇ ನಂಬಿಕೊಂಡು ತಾವು ಮಾತಾಡಿದ್ರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಆ ರೀತಿ ಮಾತಾಡಿದಾಗ ಮುಂದೆ ಯಾವುದೇ ವಿಷಯ ಸರಿಯಾಗಿ ಮಾತಾಡಿದ್ರೂ ಕೂಡ ಜನ ಏನು ಅಂದ್ಕೊಳ್ತಾರೆ? ಜನ ಸುಪ್ರೀಂ ಕೋರ್ಟ್ ಜಡ್ಜನ್ನು ನಂಬಬೇಕಲ್ವ, ಆ ರೀತಿ ಮಾತಾಡಬೇಕಲ್ವ. ಈಗ ಈ ವಿಷಯಕ್ಕೆ ಬರೋಣ. ಸುಪ್ರೀಂ ಕೋರ್ಟ್ ಜಡ್ಜ್ ಏನು ಹೇಳಿದ್ದಾರೆ, ಯಾವುದೋ ಒಂದು ಕೇಸಿನ ವಿಚಾರಣೆಯಲ್ಲಿ ಮಾತಾಡ್ತಾ ಏನು ಹೇಳ್ತಾರೆ, ಈ ರೀತಿ ಉಚಿತ ಯೋಜನೆಗಳ ಮೂಲಕ ಜನರಿಗೆ ಹಣ ಸಿಗುವಂಗೆ ಮಾಡಿರೋದ್ರಿಂದ ಜನಗಳು ಸೋಮಾರಿಗಳಾಗಿದ್ದಾರೆ, ಕೆಲಸ ಮಾಡ್ತಾ ಇಲ್ಲ, ಇದ್ರ ಮೇಲೆ ಡಿಪೆಂಡ್ ಆಗಿ ಅವರು ಪರಾವಲಂಬಿಗಳಾಗ್ಬಿಟ್ಟಿದ್ದಾರೆ, ಪ್ಯಾರಾಸೈಟ್ಗಳಾಗ್ಬಿಟ್ಟಿದ್ದಾರೆ, ಮತ್ತು ಇದರಿಂದ ಅವರು ದೇಶದ ಡೆವಲಪ್ಮೆಂಟ್ಗೆ ಏನೂ ಕೊಡುಗೆ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ನಾವೀಗ ನೋಡೋಣ, ಹೌದಾ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿರೋದು ನಿಜನಾ, ಜನಗಳು ಕೆಲವರು ನಂಬ್ಕೊಂಡಿರೋದು ನಿಜನಾ, ಗೋಧಿ ಮೀಡಿಯಾಗಳು ಹೇಳ್ತಾ ಇದ್ದಾರಲ್ಲ ಜನಗಳು ಸೋಮಾರಿಗಳಾಗ್ಬಿಡ್ತಾರೆ ಅಂತ, ಅದು ನಿಜನಾ ಅಥವಾ ವಾಸ್ತವ ಬೇರೆ ಇದೆಯಾ ಅಂತ ನೋಡೋಣ. ನಿಮಗೆ ಗೊತ್ತಿರ್ಬೋದು ಅಭಿಜಿತ್ ಬ್ಯಾನರ್ಜಿ ಮತ್ತು ಎಸ್ತರ್ ಡುಫ್ಲೋ ಅಂತ. ಅಭಿಜಿತ್ ಬ್ಯಾನರ್ಜಿ ಇಂಡಿಯಾದವರು, ವೆಸ್ಟ್ ಬೆಂಗಾಲ್ನವರು, ಎಕನಾಮಿಸ್ಟು. ಅವ್ರ ವೈಫು ಎಸ್ತರ್ ಡುಫ್ಲೋ ಕೂಡ ಎಕನಾಮಿಸ್ಟು. ಇವರಿಬ್ಬರಿಗೂ ನೊಬೆಲ್ ಪ್ರೈಸ್ ಕೂಡ ಬಂದಿದೆ. ಪೂರ್ ಎಕನಾಮಿಕ್ಸ್ ಮೇಲೆ ಅವರು ಸ್ಟಡಿ ಮಾಡಿದ್ದಾರೆ, ನೊಬೆಲ್ ಪ್ರೈಸ್ ಕೂಡ ಬಂದಿದೆ. ಅವರು ಹಲವಾರು ದೇಶಗಳಲ್ಲಿ ಈ ರೀತಿ ವೆಲ್ಫೇರ್ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಿದಾಗ ಅದರ ಪರಿಣಾಮ ಏನು ಅಂತ ಸ್ಟಡಿ ಮಾಡಿದ್ದಾರೆ. ಹಲವಾರು ದೇಶಗಳಲ್ಲಿ ಹೋಗಿ ಸ್ಟಡಿ ಮಾಡಿದ್ದಾರೆ. ಅವರು 2019ರಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಗುಡ್ ಎಕನಾಮಿಕ್ಸ್ ಫಾರ್ ಹಾರ್ಡ್ ಟೈಮ್ಸ್. ಗುಡ್ ಎಕನಾಮಿಕ್ಸ್ ಫಾರ್ ಹಾರ್ಡ್ ಟೈಮ್ಸ್. ಇದನ್ನ ಬರೆದಿರ್ತಕ್ಕಂಥವ್ರು ಅಭಿಜಿತ್ ಬ್ಯಾನರ್ಜಿ ಮತ್ತು ಎಸ್ತರ್ ಡುಫ್ಲೋ. ಈ ಪುಸ್ತಕದಲ್ಲಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ಅದು ಮೈಗ್ರೇಷನ್ ಆಗಿರ್ಬೋದು, ಚೈನಾ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇಡೀ ವರ್ಲ್ಡ್ನೇ ಲೀಡ್ ಮಾಡ್ತಾ ಇರೋದ್ರಿಂದ ಆಗ್ತಾ ಇರೋ ಸನ್ನಿವೇಶಗಳ ಬಗ್ಗೆ ಅಥವಾ ಪರಿಣಾಮಗಳ ಬಗ್ಗೆ ಇರ್ಬೋದು, ಈ ರೀತಿ ಅನೇಕ ವಿಷಯಗಳ ಬಗ್ಗೆ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದರಲ್ಲಿ ಒಂದು ಚಾಪ್ಟರ್ ಅವರು ಕಂಪ್ಲೀಟಾಗಿ ಈ ರೀತಿ ಹಲವು ಯೋಜನೆಗಳ ಮೂಲಕ ಜನರಿಗೆ ಉಚಿತವಾಗಿ ಹಣ ಕೊಡ್ತಾ ಇರೋದ್ರ ಬಗ್ಗೆನೇ ಬರೆದಿದ್ದಾರೆ. ಅವರೇ ಸ್ವತಃ ಅಥವಾ ಅವರ ಟೀಮು ಹೋಗಿ ಕೆಲವು ದೇಶಗಳಲ್ಲಿ ಸ್ಟಡಿ ಮಾಡಿದೆ ಇದ್ರ ಬಗ್ಗೆ ಬರೀತಾ ಅವ್ರು ಹೇಳ್ತಾರೆ, 2014ರ ಹೊತ್ತಿಗೆ ಪ್ರಪಂಚದ 119 ದೇಶಗಳಲ್ಲಿ ಒಂದಲ್ಲ ಒಂದು ರೀತಿಯ ಅನ್ಕಂಡೀಷನಲ್ ಆಗಿ ಜನರಿಗೆ ಉಚಿತವಾಗಿ ಹಣ ಕೊಡುವ ಯೋಜನೆಗಳಿದ್ವು ಅಂತ ಬರೀತಾರೆ. ಆ ಯೋಜನೆಗಳ ಬಗ್ಗೆ ಅವರು ಬರಿತಾ ಹೇಳ್ತಾರೆ. ನಾನು ಆ ಬುಕ್ಕಲ್ಲಿ ಏನು ಬರೆದಿದ್ದಾರೆ ಅಂತಲೇ ಒಂದು ಪ್ಯಾರಾಗ್ರಾಫ್ ಓದ್ತೀನಿ ನಿಮಗೆ. As of 2014, 119 developing countries had implemented some kind of unconditional cash assistance program. The initial phase of many of these programs were implemented as an experiment. What is very clear from all these experiments is that there is no support in the data for the view that the poor just blow the money on desires rather than needs. If anything, those who get these transfers raise the share of their total expenses that go to food. Nutrition improves and so does expenditure on schooling and health.
There is also no evidence that cash transfers lead to greater spending on tobacco and alcohol, and cash transfers generally increase food expenditures as much as food rations. Even men do not seem to waste money. When the transfers are given at random to either a man or a woman, there is no difference in how much is spent on food versus, say, alcohol or tobacco. We are still in favor of giving the money to the women because it restores a little of the balance of power within the family and might allow her to do what she deems important, but not so much because we think that the man will drink it up. There is also no evidence that cash transfers make people work less. ಇದನ್ನು ತುಂಬ ಕ್ಲಿಯರಾಗಿ ಹಲವಾರು ದೇಶಗಳಲ್ಲಿ ಸ್ಟಡಿ ಮಾಡಿ ಅಭಿಜಿತ್ ಬ್ಯಾನರ್ಜಿ ಆ್ಯಂಡ್ ಎಸ್ತರ್ ಡುಫ್ಲೋ ಈ ಪುಸ್ತಕದಲ್ಲಿ ಹೇಳೋದೇನು ಅಂತಂದರೆ, ಈ ರೀತಿ ಜನರಿಗೆ ಉಚಿತವಾಗಿ ಹಣ ಕೊಟ್ಟಾಗ ಅವರು ಕೆಲಸ ಮಾಡಲ್ಲ, ಸೋಮಾರಿಗಳಾಗ್ತಾರೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಮತ್ತು ಗಂಡಸರು ಈ ರೀತಿ ಉಚಿತವಾಗಿ ಹಣ ಸಿಕ್ಕಿದಾಗ ಕುಡಿದು ಸಿಗರೇಟ್ ಸೇದಿ ಬೀಡಿ ಸೇದಿ ಹಾಳು ಮಾಡ್ತಾರೆ ಹಣವನ್ನು ಅನ್ನೋದಕ್ಕೂ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಬರೀತಾರೆ. ಮುಂದುವರೆದು ಅವರು ಕೆಲವು ದೇಶಗಳಲ್ಲಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ದಾರೆ. ಅದರಲ್ಲಿ ಒಂದು ದೇಶದಲ್ಲಿ ಮಾಡಿದಂಥ ಎಕ್ಸ್ಪೆರಿಮೆಂಟ್ನು ಈ ಪುಸ್ತಕದಲ್ಲಿ ವಿವರಿಸ್ತಾರೆ. ಘಾನಾ ದೇಶದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿಯ ಕೆಲವು ಹಳ್ಳಿಗಳ ಹೆಂಗಸರಿಗೆ ಬ್ಯಾಗ್ ಮಾಡೋ ಕೆಲಸ ಕೊಡ್ತಾರೆ. ಆ ಬ್ಯಾಗ್ಗಳನ್ನ ಅವರು ತಯಾರಿಸಿದಾಗ ಅದಕ್ಕೆ ಮಾರ್ಕೆಟಲ್ಲಿ 100 ರೂಪಾಯಿ ಆದರೆ ಅವರು 200 ರೂಪಾಯಿ ಕೊಡ್ತಾ ಇರ್ತಾರೆ, ಹೆಚ್ಚಿನ ಹಣ ಕೊಡ್ತಾ ಇರ್ತಾರೆ. ಹೆಚ್ಚಿನ ಹಣ ಸಿಕ್ಕಿದ ತಕ್ಷಣ ಅವರು ಕಡಿಮೆ ಬ್ಯಾಗ್ಗಳನ್ನ ಮಾಡಿ ಸುಮ್ಮನಾಗ್ಬೋದಾಗಿತ್ತಲ್ಲ, ಹಣ ಸಿಗ್ತಾ ಇದೆ ಆರಾಮಾಗಿರ್ಬೋದಾಗಿತ್ತಲ್ಲ ಕೆಲಸ ಮಾಡಿದೆ. ಆದರೆ ಹೆಚ್ಚಿನ ಹಣ ಸಿಕ್ಕಿದಷ್ಟು ಆ ಹೆಂಗಸರು ಹೆಚ್ಚು ಬ್ಯಾಗ್ಗಳನ್ನ ತಯಾರಿಸ್ತಾ ಇರ್ತಾರೆ. ಆಮೇಲೆ ಅಲ್ಲಿ ಕೆಲವು ಹೆಂಗಸರನ್ನ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡಿ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಒಬ್ಬೊಬ್ಬ ಹೆಂಗಸರಿಗೆ ಒಂದೊಂದು ಆಡು ಅಥವಾ ಕುರಿನ ಕೊಡ್ತಾರೆ, ಫ್ರೀಯಾಗಿ ಕೊಡ್ತಾರೆ. ಇವ್ರೇನು ಅಂದ್ಕೊಳ್ತಾರೆ, ನೋಡೋಣ ಟೆಸ್ಟ್ ಮಾಡೋಣ ಅಂತೇಳಿ ಯಾವ ಹೆಂಗಸರಿಗೆ ಆಡು ಮತ್ತು ಕುರಿಯನ್ನು ಕೊಡಲಾಗಿತ್ತು ಅವ್ರಿಗೆ ನಿಜಕ್ಕೂ ವರ್ಕು ಜಾಸ್ತಿ ಆಗುತ್ತೆ. ಯಾಕೆಂದರೆ ಆ ಕಡೆ ಆಡು ಅಥವಾ ಕುರಿ ಕೊಟ್ಟಿರ್ತಾರಲ್ಲ ಅದನ್ನು ನೋಡ್ಕೋಬೇಕು, ಈ ಕಡೆ ಬ್ಯಾಗ್ಗಳನ್ನು ತಯಾರಿಸಬೇಕು. ಆದರೆ ಆಡು ಅಥವಾ ಕುರಿ ಅನ್ನೋದು ಅವ್ರಿಗೊಂದು ಆಸ್ತಿ ಆಗಿರ್ತದೆ, ಅದರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತೆ. ಸೊ ಅಂಥ ಹೆಂಗಸರುಗಳು ಬೇರೆಯವ್ರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಬ್ಯಾಗ್ಗಳನ್ನ ತಯಾರಿಸೋ ಕೆಲಸ ಮಾಡ್ತಾ ಇರ್ತಾರೆ. ಇನ್ನೂ ಹೆಚ್ಚು ಸಂಪಾದನೆ ಮಾಡಿ ಇನ್ನೂ ಒಂದೆರಡು ಎಕ್ಸ್ಟ್ರಾ ಆಡು ಮತ್ತು ಕುರಿಗಳನ್ನ ತೆಗೆದುಕೊಳ್ಳೋಣ ಅಂತ ಹೇಳ್ಬಿಟ್ಟಂತ. ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ, ಈ ರೀತಿ ಉಚಿತವಾಗಿ ಹಣ ಕೊಡೋದ್ರಿಂದ ಜನ ನಂಬ್ಕೊಂಡಿರೋ ಹಂಗೆ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ದಂಗೆ ಜನ ಸೋಮಾರಿಗಳಾಗಲ್ಲ, ಆ್ಯಕ್ಚುಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ ಅಂತ ಹೇಳುತ್ತೆ. ಮುಂದುವರೆದು ಆ ಸ್ಟಡಿಲಿ ಇವ್ರು ಹೇಳ್ತಾರೆ, ಈ ರೀತಿ ಒಂದು ಮಟ್ಟದ ಹಣ ಉಚಿತವಾಗಿ ಸಿಗೋದ್ರಿಂದ ಜನರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಆಗ ಅವ್ರೇನು ಮಾಡ್ತಾರೆ ಅಂತಂದರೆ, ಬೇರೆ ಕಡೆ ಇನ್ನೂ ಹೆಚ್ಚಿನ ಮಟ್ಟದ ಕೆಲಸ ಹುಡುಕೊಂಡೋಗೋ ಧೈರ್ಯ ಮಾಡ್ತಾರೆ ಮತ್ತು ಹೊಸ ಸ್ಕಿಲ್ಲನ್ನು ಕಲಿಯೋ ಧೈರ್ಯ ಮಾಡ್ತಾರೆ. ಯಾಕೆ ಅಂತಂದರೆ, ಹೊಸದೇನೋ ಒಂದು ಸ್ಕಿಲ್ ಕಲಿಬೇಕು ಅಂತಂದರೆ ಅವ್ರಿಗೆ ಒಂದು 2 ತಿಂಗಳು ಟೈಮ್ ಬೇಕು, 3 ತಿಂಗಳು ಟೈಮ್ ಬೇಕು. ಆ 2-3 ತಿಂಗಳು ಜೀವನ ಹೆಂಗೆ ನಡಿಬೇಕು, ಇಲ್ಲಿ ಉಚಿತವಾಗಿ ಹಣ ಸಿಗ್ತಾ ಇದ್ದಾಗ ಹೊಸ ಸ್ಕಿಲ್ ಕಲಿಯೋಕ್ಕೂ ಕೂಡ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಥವಾ ಸಣ್ಣ ಪುಟ್ಟ ಹೊಸ ಬಿಸ್ನೆಸ್ಗಳು ಮಾಡೋ ಧೈರ್ಯ ತೋರಿಸ್ತಾರೆ ಅನ್ನೋ ಮಾತುಗಳನ್ನ ಅಭಿಜಿತ್ ಬ್ಯಾನರ್ಜಿ ಆ್ಯಂಡ್ ಎಸ್ತರ್ ಡುಫ್ಲೋ ಈ ಬುಕ್ಕಲ್ಲಿ ದಾಖಲಿಸ್ತಾರೆ. ಅದು ಅವರ ಅಧ್ಯಯನದಿಂದ ಬಂದಿರತಕ್ಕಂಥ ಅಂಶಗಳೇ ಹೊರತು ಜಸ್ಟ್ ಅವ್ರದ್ದೇನೋ ಒಂದು ಇಮ್ಯಾಜಿನೇಷನಿಂದ ಬಂದಿರತಕ್ಕಂಥ ವಿಷಯಗಳಲ್ಲ. ಇನ್ನು ಮುಂದೆ ಹೋಗಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ಜಗತ್ತಿನ ಅನೇಕ ದೇಶಗಳಲ್ಲಿ, ಅದರಲ್ಲೂ ಡೆವಲಪಿಂಗ್ ಕಂಟ್ರೀಸಲ್ಲಿ ಬಡವರಾಗಿರೋರಿಗೆ ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ, ಸಣ್ಣ ಪುಟ್ಟ ಕೆಲಸ ಮಾಡ್ತೀವಿ ಅಂದರೆ ಲೋನ್ಗಳು ಸಿಗಲ್ಲ. ಅಂಥ ಸಮಯದಲ್ಲಿ ಅವ್ರಿಗೆ ಮುಂದೆ ಏನೇ ಲೈಫಲ್ಲಿ ಇನ್ನೂ ಜಾಸ್ತಿ ಮುಂದುವರಿಯೋಣ ಅಂತ ಆಸೆ ಇದ್ದರೂ ಕೂಡ ಲೋನ್ಗಳು ಸಿಗದೇ ಇದ್ದಾಗ ಏನಾಗುತ್ತೆ, ಅಥವಾ ಲೋನ್ ಸಿಕ್ಕಿದ್ರು ಈ ಮೈಕ್ರೋ ಫೈನಾನ್ಸು ಈ ರೀತಿಯಲ್ಲಿ ಹೆಚ್ಚಿನ ಬಡ್ಡಿ ಕೊಡಬೇಕು, ಆಗ ಇನ್ನೂ ಹೈರಾಣಾಗ್ಬಿಡ್ತಾರೆ ಅವರು. ಅಂಥ ಒಂದು ಸಮಯದಲ್ಲಿ ಒಂದು ಮಟ್ಟದ ಹಣ ಉಚಿತವಾಗಿ ಸಿಕ್ಕಿದಾಗ ಅವರು ಈ ಹಣವನ್ನು ಬಳಸ್ಕೊಂಡು ತಾವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಲಿಕ್ಕೋ ಮತ್ತೊಂದು ಮಾಡಲಿಕ್ಕೋ ಮನಸ್ಸು ಮಾಡ್ತಾರೆ. ಈ ರೀತಿ ಒಟ್ಟು ಎಕನಾಮಿಕ್ ಡೆವಲಪ್ಮೆಂಟ್ಗೆ ಕೂಡ ಆ್ಯಕ್ಚುಲಿ ಇದು ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ತಮ್ಮ ಅಧ್ಯಯನಗಳ ಮೂಲಕ ಹೇಳ್ತಾರೆ. ನಿಮಗೆ ನೆನಪು ಬರ್ಬೋದು, ಇದನ್ನು ಕೇಳ್ತಾ ಇದ್ದಾಗ ನೀವು ಆಗಾಗ ಕರ್ನಾಟಕದ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾ ಇರ್ತೀರ. ಏನು ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಂಥ ಹಣವನ್ನು ಕೂಡಿಟ್ಟು ಬೋರ್ ತೆಗೆಸಿಕೊಟ್ಟ ಅತ್ತೆ, ಮಗನಿಗೆ ಬೋರ್ ತೆಗೆಸಿಕೊಟ್ಟ ತಾಯಿಯನ್ನು ನ್ಯೂಸ್ ನೋಡಿರ್ತೀರಾ. ಅಥವಾ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದ ಹಣವನ್ನು ಕೂಡಿಟ್ಟು ಸೊಸೆಗೆ ಒಂದು ಚಿಕ್ಕ ಪೆಟ್ಟಿಗೆ ಅಂಗಡಿ ತೆರೆದು ಕೊಟ್ಟ ಅತ್ತೆ ಅಂತ ಓದಿರ್ತೀರಾ. ಅಥವಾ ಇನ್ನೆಲ್ಲೋ ಒಂದು ಕಡೆ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಹೊಲಿಗೆ ಮಿಷಿನ್ ತೊಗೊಂಡಿದ್ದ ಸ್ಟೋರಿ ಓದಿರ್ತೀರಾ. ಸೊ ಈ ರೀತಿ ಹಣ ಸಿಕ್ಕಿದಾಗ ಅದನ್ನು ಕೂಡಿಟ್ಟು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋ ಧೈರ್ಯ ಮಾಡ್ತಾರೆ. ಇದರಿಂದ ಎಕನಾಮಿಕ್ ಡೆವಲಪ್ಮೆಂಟು ಆಗುತ್ತೆ, ಅವರು ಹೆಚ್ಚಿನ ಹಣ ಸಂಪಾದನೆ ಮಾಡ್ತಾರೆ. ಇದು ಇರ್ತಕ್ಕಂಥ ವಾಸ್ತವ. ಇದೆಲ್ಲ ವಾಸ್ತವ ಆಗಿರೋದಕ್ಕೇ ನಿಮಗೆ ನೆನಪಿರಬಹುದು, ಕಡೆಯ ವರ್ಷಕ್ಕಿಂತ ಈ ವರ್ಷ ಕರ್ನಾಟಕದಲ್ಲಿ GST ಕಲೆಕ್ಷನ್ ಜಾಸ್ತಿ ಆಗಿದೆ. ಜನ ಸೋಮಾರಿಗಳಾಗ್ಬಿಟ್ಟಿದ್ದಿದ್ರೆ ಅಥವಾ ಕೊಟ್ಟಿದ್ದ ಹಣ ಎಲ್ಲ ಕೂಡಿಟ್ಕೊಂಡ್ಬಿಟ್ಟಿದ್ದಿದ್ರೆ GST ಜಾಸ್ತಿ ಆಗ್ತಾಯಿತ್ತು. ಅದನ್ನು ನೀವು ಯೋಚನೆ ಮಾಡಬೇಕಾಗಿದೆ. ಇನ್ನು ತಮಿಳ್ನಾಡು ಉದಾಹರಣೆಗೆ ಬರೋಣ.
ಇವ್ರು ಹೇಳ್ತಾರೆ ಜಡ್ಜು ಜನ ಸೋಮಾರಿಗಳಾಗ್ಬಿಡ್ತಾರೆ ಅಂತ. ತಮಿಳ್ನಾಡು ನಿಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲೇ ಈ ರೀತಿ ಉಚಿತ ಯೋಜನೆಗಳನ್ನ ಶುರು ಮಾಡಿದ್ದು ತಮಿಳ್ನಾಡು. ಹಾಗೆ ನೋಡಿದ್ರೆ ತಮಿಳ್ನಾಡು ದಿವಾಳಿ ಆಗಬೇಕಾಗಿತ್ತಲ್ವ, ಜನ ಸೋಮಾರಿಗಳಾಗಬೇಕಾಗಿತ್ತಲ್ವ. ಆದರೆ ತಮಿಳ್ನಾಡು ಕರ್ನಾಟಕಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಎಕನಾಮಿಕಲಿ ಡೆವಲಪ್ಮೆಂಟ್ ಆಗಿದೆ ಮತ್ತು ತಮಿಳ್ನಾಡಿನ GDP ಕರ್ನಾಟಕದ GDPಗಿಂತ ಒಂದು 3-4 ಲಕ್ಷ ಕೋಟಿಯಷ್ಟು ಜಾಸ್ತಿ ಇದೆ. ಇನ್ನು ತಮಿಳ್ನಾಡು ಮಹಿಳೆಯರಿಗೆ ಫ್ರೀ ಬಸ್ಸನ್ನು ಶುರು ಮಾಡಿದ್ದು ಮೊದಲು ತಮಿಳ್ನಾಡು. ಸೊ ಮಹಿಳೆಯರು ಸುಮ್ಮನೆ ಓಡಾಡ್ಕೊಂಡು ಕಾಲ ಕಳಿಬೇಕಾಗಿತ್ತಲ್ಲ, ಹಾಗಾಗಿಲ್ಲ. ತಮಿಳ್ನಾಡಲ್ಲಿ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟು ನ್ಯಾಷನಲ್ ಆ್ಯಾವ್ರೇಜ್ಗಿಂತ ಜಾಸ್ತಿ ಇದೆ. ಇದರ ಅರ್ಥ ಏನು? ತಮಗೆ ಸಿಕ್ಕಂಥ ಈ ಉಚಿತ ಕೊಡುಗೆಯನ್ನು ಬಳಸ್ಕೊಂಡು ಮಹಿಳೆಯರು ಹೆಚ್ಚೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದಾಗಿ ನ್ಯಾಷನಲ್ ಡೆವಲಪ್ಮೆಂಟ್ಗೂ ಸ್ಟೇಟ್ ಡೆವಲಪ್ಮೆಂಟ್ಗೂ ಅವ್ರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅನ್ನೋದನ್ನು ಅಂಕಿಅಂಶಗಳು ಅತ್ಯಂತ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಸೊ ವಾಸ್ತವ ಹೀಗಿದೆ. ವಾಸ್ತವ ಹೀಗಿದ್ದರೂ ಕೂಡ ನೀವು ಈಗಲೂ ಹೋಗ್ಬಿಡೋದು 10 ಜನ ಮಾತಾಡಿಸಿ, 10 ಜನದಲ್ಲಿ 7 ಜನ ಹೌದ್ರಿ ಉಚಿತವಾಗಿ ಕೊಟ್ಟರೆ ಜನ ಸೋಮಾರಿಗಳಾಗ್ಬಿಡ್ತಾರೆ ಅಂತಲೇ ಮಾತಾಡ್ತಾರೆ. ಜನ ಮಾತಾಡಲಿ, ಆದರೆ ಸುಪ್ರೀಂ ಕೋರ್ಟ್ ಜಡ್ಜು ವಾಸ್ತವ ತಿಳ್ಕೊಂಡು ಮಾತಾಡಬೇಕಲ್ವಾ? ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ನಿಜಕ್ಕೂ ತಿಳ್ಕೊಬೇಕಾಗಿರೋ ವಾಸ್ತವ ಇನ್ನೊಂದಿದೆ. ಅವ್ರು ಹೇಳ್ತಾರೆ ಜನ ಕೆಲಸ ಮಾಡಲ್ಲ, ಸೋಮಾರಿಗಳಾಗ್ಬಿಡ್ತಾರೆ, ನ್ಯಾಷನಲ್ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಷನ್ ಮಾಡಲ್ಲ ಅದರಿಂದ ಅಂತ. ಆದರೆ ಜನ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ. ನೀವು ನೋಡಿದ್ದೀರಾ, ಒಂದು ಅಟೆಂಡರ್ ಜಾಬ್ಗೆ, ಗೌರ್ಮೆಂಟ್ ಜಾಬ್ಗೆ ಕಾಲ್ ಮಾಡಿದ್ರೆ ಉತ್ತರ ಪ್ರದೇಶ ಅಂತ ಕಡೆಯೆಲ್ಲ 1000 ಪೋಸ್ಟ್ ಇದ್ದರೆ ಲಕ್ಷಾಂತರ ಜನ ಅಪ್ಲೈ ಮಾಡೋದು ನೋಡಿದ್ದೀರಾ. ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಜಾಬ್ಗೆ ಎಕ್ಸಾಮ್ ನಡೀತಾ ಇದೆ ಅಂದರೆ ಟ್ರೈನ್ಗಳ ಮೇಲೆಲ್ಲ ಜನ ಹೋಗೋದು ನೋಡಿದ್ದೀರಾ. ಮತ್ತು ಜನ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ, ಆದರೆ ಕೇಂದ್ರ ಸರ್ಕಾರ ಅವರಿಗೆ ಬೇಕಾಗಿರ್ತಕ್ಕಂಥ ಜಾಬ್ಗಳನ್ನ ಜನ್ರೇಟ್ ಮಾಡ್ತಾ ಇಲ್ಲ ಅನ್ನೋ ವಾಸ್ತವ ನಿಮ್ಮ ಕಣ್ಣೆದುರುಗಡೆ ಇದೆ. ಸೊ ಜನ ಕೆಲಸ ಮಾಡೋಕ್ಕೆ ರೆಡಿ ಇಲ್ವಾ, ಅಥವಾ ಕೇಂದ್ರ ಸರ್ಕಾರ ಜಾಬ್ ಕೊಡ್ತಾ ಇಲ್ವಾ ಅವ್ರಿಗೆ? ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಮಾತಾಡಬೇಕಾಗಿದೆ. ಆ್ಯಕ್ಚುಲಿ ಇನ್ನೂ ಒಂದು ವಿಷಯ ಇದೆ, ಜನಕ್ಕೆ ದುಡ್ಡು ಕೊಟ್ಟ ತಕ್ಷಣ ಸೋಮಾರಿಗಳಾಗ್ತಾರೆ ಅಂತ ಮಾತಾಡಿದಾರಲ್ಲ, ಆದರೆ ಎಲ್ಲ ವಾಸ್ತವಗಳೇನು ತೋರಿಸ್ತು? ಜನ ಸೋಮಾರಿಗಳಾಗಿಲ್ಲ, ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತು. ಜನ ಮಿಸ್ಯೂಸ್ ಮಾಡ್ಕೊಂಡಿಲ್ಲ, ಅವ್ರು ನ್ಯಾಷನಲ್ ಡೆವಲಪ್ಮೆಂಟಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಮಿಸ್ಯೂಸ್ ಮಾಡಿಕೊಂಡು ಡೆವಲಪ್ಮೆಂಟ್ಗೂ ಕಾಂಟ್ರಿಬ್ಯೂಷನ್ ಮಾಡದೇ ಇರೋರು ಯಾರು ಅಂತಂದರೆ ಅತಿ ಶ್ರೀಮಂತರು. ನಿಮಗೆ ಗೊತ್ತಿದೆ 2019ರಲ್ಲಿ ಮೋದಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ಕಾರ್ಪೊರೇಟ್ ಟ್ಯಾಕ್ಸನ್ನು 30%ಇಂದ 22% ಇಳಿಸ್ತು. ಅದರಿಂದ ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ 1.5 ಲಕ್ಷ ಕೋಟಿಯಿಂದ 2 ಲಕ್ಷ ಕೋಟಿ ನಷ್ಟ ಆಗ್ತಾ ಇದೆ. ಇಲ್ಲಿ ತನಕ ಲೆಕ್ಕ ಹಾಕ್ಕೊಂಡ್ರೆ ಕನಿಷ್ಠ 7-8 ಲಕ್ಷ ಕೋಟಿ ನಷ್ಟ ಆಗಿದೆ. ಯಾರ್ದು ಆ ದುಡ್ಡು? ನಿಮ್ಮೆಲ್ಲರ ದುಡ್ಡು. ಯಾಕೆ ಆ ಥರ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ದು? ಆ ಕಂಪ್ನಿಗಳು ಹೆಚ್ಚು ಇನ್ವೆಸ್ಟ್ ಮಾಡಿ ಹೊಸ ಬ್ರ್ಯಾಂಚ್ಗಳನ್ನ ಶುರು ಮಾಡಿ ಹೆಚ್ಚು ಜಾಬ್ ಜನ್ರೇಟ್ ಮಾಡಲಿ ಅಂತ. ಆದರೆ ಇನ್ವೆಸ್ಟ್ ಮಾಡಿದ್ವಾ? ಮಾಡಲಿಲ್ಲ. ಜಾಬ್ ಜನ್ರೇಟ್ ಮಾಡಿದ್ವಾ? ಮಾಡಲಿಲ್ಲ. 2005ರಿಂದ 2014 ತನಕ ಈ ದೇಶಕ್ಕೆ ಬಂದಿರತಕ್ಕಂಥ ಟೋಟಲ್ ಪ್ರೈವೇಟ್ ಇನ್ವೆಸ್ಟ್ಮೆಂಟು 2% ಆಫ್ GDP ಆಗಿದ್ದರೆ, ಅದೇ ಮೋದಿ ಸರ್ಕಾರದ 10 ವರ್ಷಗಳಲ್ಲಿ ಬಂದಿರತಕ್ಕಂಥ ಇನ್ವೆಸ್ಟ್ಮೆಂಟು ಓನ್ಲಿ 1.7% ಆಫ್ GDP. ಅಂದರೆ ಸರ್ಕಾರ ಕೊಟ್ಟಂಥ ಒಂದು ಕೊಡುಗೆಯನ್ನು ಬಳಸ್ಕೊಂಡು ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಷನ್ ಮಾಡದೇ ಇರೋದು ಯಾರು ಇದ್ದರೆ ಈ ದೇಶದ ಅತಿ ಶ್ರೀಮಂತರು ಕಾರ್ಪೊರೇಟ್ ಕಂಪ್ನಿಗಳೇ ಹೊರತು ಈ ದೇಶದ ಜನಸಾಮಾನ್ಯರಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಗೌರವಾನ್ವಿತ ಸ್ಥಾನದಲ್ಲಿರ್ತಕ್ಕಂಥವರು ವಿಷಯವನ್ನು ತಿಳ್ಕೊಂಡು ಮಾತಾಡಿದ್ರೆ ಆಗ ಜನರಿಗೆ ಸರಿಯಾದ ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಹೊರತು ಜನಜನಿತವಾಗಿರೋ ನಂಬಿಕೆಗಳನ್ನ ಇಟ್ಕೊಂಡ್ಬಿಟ್ಟು ಅದೇ ಸರಿ ಅಂತ ಮಾತಾಡೋದು ಸುಪ್ರೀಂ ಕೋರ್ಟ್ ಜಡ್ಜ್ನ ಸ್ಥಾನದಲ್ಲಿದ್ದು ಜನರಿಗೆ ಸಮಾಜಕ್ಕೆ ಕೆಟ್ಟ ಮೆಸೇಜ್ ಕೊಟ್ಟಂಗೆ ಆಗ್ತದೆ. ಈ ಕೆಲಸವನ್ನು ಮಾಡಬಾರ್ದು. ಇನ್ನು ಮುಂದಕ್ಕಾದರೂ ಸರಿಯಾದ ವಿಷಯವನ್ನು ತಿಳ್ಕೊಂಡು ಮಾತಾಡಬೇಕು. ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ, ಅಧ್ಯಯನಗಳೇನು ಹೇಳ್ತವೆ ಅದನ್ನು ತಿಳ್ಕೊಂಡು ಮಾತಾಡುವಂಥ ಕೆಲಸ ಮಾಡಬೇಕು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.